ಗುಡಿಯನ್ನು ನಿಮ್ಮ ಜಾಗದಲ್ಲಿ ನಿರ್ಮಾಣ ಮಾಡ್ತಿದ್ದೀರಾ, ಯಾವ ಥರ ಅನಿಸ್ತದೆ? ಇದಕ್ಕೇನು ಪ್ರೇರಣೆ ಸರ್? ಸರ್ ಇಲ್ಲಿ ಒಂದು ಮುಖ್ಯವಾಗಿ ಇಲ್ಲಿ ರಾಮ ಮತ್ತು ಆಂಜನೇಯವರ ಸಂಕಲ್ಪ ಆಗಿದೆ. ಈ ಭೂಮಿಯಲ್ಲಿ ಬಂದು ಕನಸಲ್ಲಿ ಇರೋದು ನಾವು ಕೋವಿಡಲ್ಲಿ ಜಮೀನು ಮಾರಬೇಕನ್ನೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ತಾಯಿ ಕನಸಲ್ಲಿ ಬಂದಿರೋದು ಇಲ್ಲಿ ರಾಮ ಮತ್ತು ಆಂಜನೇಯನ ದೇವಾಲಯನ ಕಟ್ಟಿ ಅಂದ್ಬಿಟ್ಟು. ಮತ್ತು ನಮ್ಮ ತಾಯಿ ಬಂದ್ಬಿಟ್ಟು ರಾಮರ ಆರಾಧನೆ ಮಾಡ್ತಾಯಿದ್ದಂಥವ್ರು. ಆಮೇಲೆ ನಮಗೆ ಅಲ್ಲಿ ಕನಸಲ್ಲಿ ಪನ್ನಘಟ್ಟ ಚಂಪಕ ಸ್ವಾಮಿ ದೇವಸ್ಥಾನ ಕನಸಲ್ಲಿ ಬರ್ತಾಯಿತ್ತು ಪದೇ ಪದೇ. ಆಮೇಲೆ ನಮಗೆ ಅದೇ ದೇವಸ್ಥಾನ ಮೇಲೇ ಒಂದು 3 ನಾಮ ಥರ ಒಂದು ಸಿಂಬಲ್ಲು ಅಂತ ಹಗಲಲ್ಲಿ ಕಾಣಿಸ್ತು. ಅದೆಲ್ಲ ನೋಡಿ ಆಮೇಲೆ ನಾವು ಗುರುಗಳು ಅದರ ನಮ್ಮ ವಿದ್ಯಾ ಪರಂಪರಾ ಪೀಠವಾದ ಗೋಕುಲಂ ಗೋಶಾಲೆ ಒಂದು ಪೀಠದ ಮುಖ್ಯಸ್ಥರಾದಂಥ ವಿಷ್ಣು ಪ್ರಸಾದ್ ಹೆಬ್ಬಾರ್ ಅವರ ಸ್ವಾಮಿಗಳಾದಂಥ ಅವ್ರ ಮಾರ್ಗದರ್ಶನಕ್ಕೆ ಹೋದಾಗ ಅವರು ನಿಮಗೆ ಭಗವಂತನ ಸಂಕಲ್ಪ ಆಗಿದೆ, ಪ್ರೇರಣೆ ಆಗಿದೆ, ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿ ಜಮೀನು ಮಾರಬೇಡಿ, ರಾಮ ಮತ್ತು ಆಂಜನೇಯವರ ಸಂಕಲ್ಪ ಆಗಿದೆ, ನೀವು ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿ ಅಂತ ಹೇಳಿದ್ಮೇಲೆ ನಾವಿಲ್ಲಿ ಅವರ ಮಾರ್ಗದರ್ಶನ ಮೇರೆಗೆ ದೇವಸ್ಥಾನ ಕಟ್ಟೋದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ರಿ ಸರ್. ಓಕೆ, ನಿಮ್ಮ ಹೆಸರು? ಶ್ರೀನಿವಾಸ್ ಸರ್. ಈ ಜಾಗೆಯಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೇ ಆಂಜನೇಯನ ಆರಾಧನೆ ನಡೀತಾ ಇತ್ತು. ಆಂಜನೇಯನ ವಿಗ್ರಹ ಇಲ್ಲಿ ಉಂಟು. ಆ ಆಂಜನೇಯನ ವಿಗ್ರಹ ಮತ್ತು ಅಲ್ಲಿ ಆ ದೇವಾಲಯ ಜೀರ್ಣವಾಗಿದ್ದ ಕಾರಣ ಅದನ್ನೊಂದು ಯಥಾವಿಧಿಯಾಗಿ ಒಂದು ಹೊಸ ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಹೇಳೋ ಸಂಕಲ್ಪದಲ್ಲಿ ಹೊರಟು, ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವ ಜ್ಯೋತಿಷ ಮಾರ್ಗವನ್ನೆಲ್ಲ ನೋಡಿಕೊಂಡು ಪ್ರಶ್ನೆಯನ್ನು ಚಿಂತನೆ ಮಾಡುವಾಗ ಈ ಜಾಗೆಯಲ್ಲಿ ಆಂಜನೇಯನ ಜೊತೆಯಲ್ಲಿ ರಾಮನ ಸಾನ್ನಿಧ್ಯ ಉಂಟು ಅಂತ ಕಂಡು ಬಂದ ಪ್ರಕಾರ ಇಲ್ಲಿ ಒಂದು ರಾಮ ದೇವಾಲಯ ತನ್ನ ಭಕ್ತನಾಗಿರುವ ಆಂಜನೇಯನಿಗೂ ಸ್ಥಾನವನ್ನು ಕೊಟ್ಟು ಇಲ್ಲಿ ಒಂದು ರಾಮ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ಯಜಮಾನರು ಮತ್ತು ಇಲ್ಲಿಯ ಊರಿನವರೆಲ್ಲ ಸೇರಿಕೊಂಡು ನಿರ್ಣಯ ಮಾಡಿರುವುದರಲ್ಲಿ ಇವತ್ತು ಇದಕ್ಕೆ ಒಂದು ಭೂಮಿ ಪೂಜೆಯನ್ನು ಇವತ್ತು ಮಾಡಿದಾಗಿತ್ತು. ಭೂಮಿ ಪೂಜೆ ಮಾಡಿಕೊಂಡು ಈ ಕೆಲಸ ಕಾರ್ಯಗಳನ್ನು ಇಲ್ಲಿ ಇವತ್ತಿಂದ ಪ್ರಾರಂಭ ಮಾಡ್ತಾರೆ. ಆ ಭೂಮಿ ಪೂಜೆ ಪ್ರಯುಕ್ತವಾಗಿ ಒಂದು ಗಣಹೋಮ, ಅದೇ ಥರದಲ್ಲಿ ರಾಮತಾರಕ ಹೋಮ, ಹನುಮಂತನ ಮೂಲಮಂತ್ರದಿಂದ ಹೋಮಾದಿಗಳನ್ನು ಇವತ್ತು ಮಾಡಿದ್ದೇವೆ. ಹಾಗೆ ಇಲ್ಲಿ ಭೂಮಿ ಪೂಜೆಯಿಂದ ಈ ಕೆಲಸ ಕಾರ್ಯಗಳನ್ನು ಇವತ್ತು ಶುರು ಮಾಡ್ತೇವೆ. ಇಲ್ಲಿ ರಾಮನೊಂದು ಭವ್ಯವಾಗಿರೋ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಇರುವ ಒಂದು ಸಂಕಲ್ಪ, ಆ ರಾಮನ ಅನುಗ್ರಹದಿಂದ ಆದಷ್ಟು ಶೀಘ್ರದಲ್ಲಿ ಇದನ್ನು ಮಾಡಿ ಒಂದು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿಕೊಂಡು ಈ ಊರಿನವರು ಮತ್ತು ಯಜಮಾನರು ಸೇರಿಕೊಂಡು ನಿರ್ಣಯ ಮಾಡಿದ್ದೇವೆ. ಓಕೆ.